ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕವ ಈಟೊಂದು ಸೊಪ್ಪಿದ್ದು ಇವತ್ತು? ಮತ್ತಿನ್ನೇನು ಮಾವ, ಈ ಮನೇಲಿ ಸೊಸೆ ಅಂತ ಅನಿಸ್ಕೊಂಡಿರೋದು ನಾನು ಮಾತ್ರನಾ? ಅವಳು ಸೊಸೆ ಅಲ್ವಾ? ಅಲ್ಲ ಕಣವ, ಈಗ ಏನಾಯ್ತು ಅಂತ ಈಟೊಂದು ಕೋಪ ಮಾಡ್ಕೊತಿದ್ದೀನಿ ನೀನು? ಕೋಪ ಅಲ್ಲ ಮಾವ, ಬೇಜಾರು. ಇವ್ ನೋಡಿ, ಆ ಭಾವನ ಇವತ್ತು ಕೂಡ ಅವ್ರ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಅದೇ ನನಗೆ ಆ ಅವಕಾಶನೇ ಇಲ್ಲ. ಯಾಕಮ್ಮ ಹೋಯ್ತಾವಳಲ್ಗಳು? ಮಾವ, ಅವ್ರ ಅಪ್ಪ ಇದಾರಲ್ಲ, ಅವರು ಯಾವುದೋ ಒಂದು ಗ್ಯಾರೇಜ್ ಓಪನ್ ಮಾಡ್ತಾ ಇದಾರಂತೆ. ಅದು ಉದ್ಘಾಟನೆಗೆ ಅಂತ ಇವಳು ಅಲ್ಲಿಗೆ ಹೋಗ್ತೀನಿ ನಿಂತಿದ್ದಾಳೆ. ಬೇರೇನಿಲ್ಲ ಮಾವ, ಇಲ್ಲಿದ್ರೆ ಕೆಲಸ ಹೇಳ್ತಾರೆ ಅಂತ ಹೋಗಿ ಅವ್ರ ತವ್ರ ಮನೇಲಿ ಕುತ್ಕೋತಾಳೆ ಅಷ್ಟೇ. ಏನ್ ಅವ್ರಪ್ಪ ದೊಡ್ಡ ಬಂಗ್ಲೆ ಕಟ್ಸ್ಬಿಟ್ಟಾನೆ ಅಂತ ಅವಾಗ ಓಡಾಯ್ತಾಳ ಅವಳು. ಇವತ್ತು ಅದು ಹೆಂಗ್ ಹೋಯ್ತಾಳೆ ಅಂತ ನಾನು ನೋಡ್ತೀನಿ ತಡಿ. ಅಮ್ಮೇ ಅಮ್ಮೇ ಬಂದೆ. ಮಮ್ಮಿ ಇಲ್ಲಿ. ಏನ್ರಿ? ಈಗ ನೀನೊಂದು ಕೆಲಸ ಮಾಡಮ್ಮಿ, ಒಳಿಕ್ ಹೋಗಿ ನೀನು ಹುಷಾರಿಲ್ಲ ಅಂತ ಮನಿಕೋ. ನಮ್ಮ ಸಿದ್ದೇಗೌಡ ಬಂದು ಕೇಳಿದ್ರು ಇದೇ ಹೇಳ್ಬೇಕು. ಅಯ್ಯೋ, ನಾನು ಹುಷಾರಾಗಿ ಇದ್ದೀನಲ್ಲ. ನೋಡಮ್ಮೆ, ಈ ಮನೇಲಿ ನಂದೇ ಅಧಿಕಾರ ನಡೆಯೋದು ಅಂತ ಮೆರಿತಾವಳಲ್ವಾ ಆ ಭಾವನ. ಇವತ್ತೊಳಗೆ ನರ್ಕ ಏನು ಅಂತ ತೋರಿಸ್ಬೇಕು ಕಣಮ್ಮೆ. ಸುಮ್ಕೆ ನಾನು ಹೇಳ್ದಂಗೆ ಮಾಡು, ಮುಂದಿದ್ದೆಲ್ಲ ನಾನು ನೋಡ್ಕೊತೀನಿ. ಅವಳೇನ್ ಮಾಡಿದ್ಲು? ಅಯ್ಯೋ, ನಿಂದೊಳ್ಳೆ ಕತೆ ಆಯ್ತಲ್ಲಮ್ಮೆ. ಸುಮ್ಕೆ ನಾನು ಹೇಳ್ದಂಗೆ ಒಳಿಕೋಗಿ ಮನಿಕೋ ಅಂದ್ರೆ ಒಳ್ಳೆ ಮ್ಯಾಕೆ ಬೇರೆ ಹಚ್ಕೊತಾ ಇದೆಯಲ್ಲ ನೀನು. ನೋಡ, ಸುಮ್ಕೆ ನಾನು ಹೇಳ್ದಂಗೆ ಮಾಡು, ಮಿಕ್ಕಿದ್ನೆಲ್ಲ ನಾನು ನೋಡ್ಕೊತೀನಿ. ನಡಿ ಒಳಿಕ್ ನೀನು. ಏನಾದ್ರೂ ಮಾಡ್ಕೊಳ್ಳಿ. ಈಗ ನೋಡವ, ಅವಳು ಬರಲಿ, ಅವಳಿಗೆ ತಕತೀನಿ ಕ್ಲಾಸ. ಅವಳಿಗೆ ಜನ್ಮ ಜಾಲ ಹಾಕ್ಬಿಡ್ತೀನಿ ಇವತ್ತು, ಬಿಡಕ್ಕಿಲ್ಲ ನಾನು. ಏನವ ಭಾವನಾ, ನೋಡಿದ್ರು ನೋಡ್ದೇ ಇರೋ ಥರ ಹೋಯ್ತಾ ಇದೆಯಾ? ಸವಾರಿ ಎಲ್ಲ ಒಂಟಂಗದೆ. ಯಾವ ಕಡೆಗೆ ಇವತ್ತು ಪಯಣ ನಿಮ್ಮದು? ಮಾವ, ಅದು ಅಪ್ಪನ ಗ್ಯಾರೇಜ್ ಪೂಜೆ ಇದೆ, ಅಲ್ಲಿಗೆ ಹೊರಟೆ. ಅಲ್ಲ ಕಣವ, ಈ ಮನೇಲಿ ಮಿನಿಸ್ಟ್ರು ನೀನೋ ನಾನು ಅಂತ ನಂಗೆ ಗೊತ್ತಾಯ್ತಾ ಇಲ್ವಲ್ಲ. ನೀನು ಏನೋ ದಿನ ಒಂದೊಂದು ಫಂಕ್ಷನ್ ಇರ್ತದೆ. ನಾನು ಮಿನಿಸ್ಟರ್ ಆಗಿದ್ಕೊಂಡು ಕೆಲ್ಸಕ್ಕೆ ಬಾರ್ದೇ ಇರೋ ಥರ ತೆಪ್ಪ ಕೂತಿದ್ದೀನಿ ನೋಡಿ. ಅಲ್ಲ, ನೀನು ಬೆಳಿಗ್ಗೆನೆ ಹೊಂಟ್ಬಿಟ್ರೆ ಮನೆ ಕಡೆ ಯಾರು ನೋಡ್ಕೋತಾರೆ ಹೇಳು? ಅಲ್ಲ ಕಣವ, ಇವತ್ತು ಈ ಕಡೆಗೆ ಹೋಯ್ತಾ ಇದ್ದೀನಿ ಅಂತ ಮೊದಲೇ ಹೇಳ್ಬಿಟ್ಟಬೇಕಲ್ವೇ ನೀನು? ಅಲ್ಲ ಮಾವ, ಅದು ಅಮ್ಮ ನಿನ್ನೆ ರಾತ್ರಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ರು. ಸರಿ ಕಣವ, ಅವ್ರು ಹೇಳ್ಬಿಟ್ರು, ನೀನು ಹೊಂಟ್ಬಿಟ್ಟೆ. ನೋಡವ, ಇವತ್ತು ನಮ್ಮ ಪಾರ್ಟಿ ವರ್ಕರ್ನೆಲ್ಲ ಮನೆಗೆ ಊಟ ಕರೆದಿದ್ವಿ. ಅವ್ರಿಗೆಲ್ಲ ಅಡುಗೆ ಮಾಡ್ಬೇಕು. ನಿಮ್ಮ ಮತ್ತೆ ಹುಷಾರಿಲ್ಲ ಅಂತ ಮಲಗವಳೆ. ಇನ್ನು ನೀಲುಗೆ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ. ನೀನು ಅಡುಗೆ ನೀನೇ ಮಾಡಬೇಕು. ಅಲ್ಲ ಮಾವ, ಅದು ಅತ್ತೆ. ಅಲ್ಲ ಕಣವ, ಅವ್ಳು ಹುಷಾರಿಲ್ಲ ಅಂತ ನಾನು ಹೇಳಿದ್ದಾನೆ. ನೀನು ಅಡುಗೆ ಮನೆಗೆ ಹೋದ್ರೆ ಅವಳು ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ. ನೀನು ಅಡುಗೆ ಮಾಡಿ ಮಡಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗು. ಸರಿ ಮಾವ. ಅಲ್ಲ ಕಣವ, ಏನು ಮಾಡಬೇಕು ಎಂತ ಮಾಡಬೇಕು ಅಂತಾನೆ ಕೇಳ್ದಲ್ಲ, ಹಂಗೆ ಹೋಯ್ತಾ ಇದ್ದೀನಿ ನೀನು. ಇವತ್ತು ಊಟಕ್ಕೆ ಬರೋರೆಲ್ಲ ಅನ್ನ ಸಾಂಬಾರು ತಿನ್ನೋರಲ್ಲ, ಅವರು ನಾನ್ ವೆಜ್ ತಿನ್ನೋರು. ಒಳ್ಳೆ ಮಟನ್ ತರಿಸ್ತೀನಿ, ಮುದ್ದೆನೂ ಸಾಂಬಾರು ಮಾಡಿಬಿಟ್ಟು ಫಿಶ್ ಫ್ರೈ ಮಾಡು. ಆಮೇಲೆ ಜೊತೆಗೆ ಬೋಟಿ ಗೊಜ್ಜು ಮಾಡಿಬಿಟ್ಟು ಹೋಗಿ. ಮಾವ, ಅದೆಲ್ಲ ನನಗೆ ಮಾಡಕ್ ಬರಲ್ಲ. ಇದೇನವ ನೀನು ಗೌಡ್ರ ಮನೆ ಸೊಸೆ ಆಗ್ಬಿಟ್ಟು ಮಾಡಕ್ ಬರಕ್ಕಿಲ್ಲ ಅಂತೀಯಲ್ಲ ನೀನು? ಈಗಿನ ಕಾಲದ ಐಕ್ಲೆಲ್ಲ ಮೊಬೈಲ್ ನೋಡ್ಕೊಂಡು ಅಂಥದ್ದು ಇಂಥದ್ದು ಎಲ್ಲ ಮಾಡ್ತಾವ್ರೆ. ನೀನು ನೋಡಿದ್ರೆ ಏನು ಬರಕ್ಕಿಲ್ಲ ಅಂತೀಯ. ನೀನು ಹಂಗೆ ಆ ಮೊಬೈಲ್ ನೋಡ್ಕೊಂಡು ಏನು ಮಾಡಕ್ ಬರ್ತದೋ ಅದ್ರ ಮಾಡ್ಬಿಟ್ಟು ನಡಿ ನಡಿ ಒಳಿಕೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ